ಕಡೆನೂ ಇದೆ. ನನಗೆ ಎಲ್ಲಾ ಪಕ್ಷದವರು ಗೌರವ ಕೊಡ್ತಾರೆ. ಗೌರವ ಸಿಗಬೇಕಾಗಿದ್ರೆ ಯಾವುದೇ ಪಕ್ಷದಲ್ಲಿರ್ತಕ್ಕಂಥದ್ದೆಲ್ಲ ನಮ್ಮ ವೈಯಕ್ತಿಕ ನಡವಳಿಕೆಯನ್ನು ನೋಡಿ ಗೌರವ ಕೊಡ್ತಾರೆ ಹೊರತು ಇವ್ರು ಆ ಪಕ್ಷದಲ್ಲಿದ್ದಾರೆ ಈ ಪಕ್ಷದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಯಾರು ಕೊಡಲ್ಲ. ಕೊಟ್ಟರು ಕೂಡ ತೋರಿಕೆಗೆ ಎದುರು ಹೇಳ್ತಾರೆ, ಹಿಂದೆ ದೊಂಗನ ಕೊಡ್ತಿಲ್ಲ ಅಂತಲ್ಲ. ನನ್ನ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಮುಂಚೆ ತಾವು ನೋಡಿರ್ಬೋದು, ಸಕ್ರಿಯವಾಗಿದ್ದೆ, ಎಲ್ಲ ಕಡೆ ಓಡಾಡ್ತಿದ್ದೆ. ಇವತ್ತು ಇನ್ನೂ ನಾನು ಹೊರಗಡೆ ಓಡಾಡ್ತಾ ಇಲ್ಲ, ಮನೆಯಲ್ಲಿ ರೆಸ್ಟ್ ತಗೋತಿದ್ದೀನಿ. ಆರೋಗ್ಯ ಸರಿ ಹೋದ್ಮೇಲೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೊಂದು ಮತ್ತೊಂದು ಬರ್ತದೆ, ಅವತ್ತು ಸಕ್ರಿಯವಾಗಿ ಓಡಾಡ್ಲೇಬೇಕಾದ್ರೆ ಓಡಾಡ್ತೀನಿ. ನಾನು ಸ್ಥಾನಮಾನ ಬಯಸಿ ಹೋಗಿಲ್ಲ, ಸ್ಥಾನಮಾನ ಬಯಸಿ ನಾನು JDS ಅಲ್ಲೂ ಇರ್ಲಿಲ್ಲ. ಮೊನ್ನೆ ಚುನಾವಣೆ ಕೂಡ ನನಗೆ ಬೇರೆ ಯಾರಿಗಾದ್ರೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕುಮಾರಣ್ಣವ್ರಿಗೆ ಹೇಳಿದ್ದೇನೆ. ಇಲ್ಲ ನೀವೇ ಸೂಕ್ತವಾದ ಅಭ್ಯರ್ಥಿ ನಿಲ್ಬೇಕು ಅಂದ್ರೆ ಅವ್ರ ಮಾತಕ್ಕೆ ಕಟ್ಟಿದ್ದು ನಿಂತಿದ್ದೇನೆ ಅಷ್ಟೇ ಹೊರತು ಅಧಿಕಾರದಿಂದ ಹೋಗ್ತಕ್ಕಂಥ ಜಾಯಮಾನ ಒಂದಲ್ಲ. ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಅವ್ರು ಮುಂದಿನ ಭವಿಷ್ಯ ಇಲ್ಲಕ್ಕೆ ನಾನೇನು ಇವನು ಅಲ್ಲ. ಈಗ ನಾನು ಕಾಂಗ್ರೆಸ್ ಬರ್ತೇನೆ ಅಂತ ಅಂದ್ಕೊಂಡೆ, ಸಂದರ್ಭ ನಿರ್ಮಾಣ ಆಯ್ತು, ಬರ್ಬೇಕಾಯ್ತು. ಕಳೆದ 40 ವರ್ಷಗಳಿಂದ ಒಡನಾಟ ಇದ್ದಂಥದ್ದು ಏಕಾಏಕಿ ಬಿಡ್ಬೇಕಾದ್ರೆ ನಮ್ಮ ನಾಯಕರ ಕೆಲವು ನಡವಳಿಕೆ ನಮ್ಗೆ ಬೇಸರ ತಂತು, ಸ್ವಾಭಿಮಾನಕ್ಕೆ ಅಂದ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ಬಿಟ್ಬಿಟ್ಟು ಬಂದಿದೆ. ಅದನ್ನ ಯೋಚನೆ ಮಾಡೋಣ. ಇವತ್ತು ಅದನ್ನ ಹೇಳಲಿಕ್ಕೆ ಭವಿಷ್ಯ ಹೇಳಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಒಂದು ಪಕ್ಷದಲ್ಲಿದ್ದೀನಿ, ಆ ಪಕ್ಷ ನಿಷ್ಠನಾಗಿರ್ಬೇಕಾಗುತ್ತೆ ನನ್ನ ಕರ್ತವ್ಯ. ವಿಶ್ವಾಸ ಬೇರೆ. ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡಿಗಳಾಗಿದ್ದಂಥವ್ರು ಮತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದಿದ್ದಾರೆ, ಅದು ಸಹಜ. ಹಾಗಂತೇಳಿ ಇದರಲ್ಲಿ ರಾಜಕೀಯ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷ ಕೃಷ್ಣಾರೆಡ್ಡಿ ಅವರು ಕೂಡ ಅವ್ರಿಗೂ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದ್ರು. ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ, JDS ಅಲ್ಲೂ ಇರಲಿಲ್ಲ. ನಮ್ದು ಒಂದು ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದು ಬಹಳ ದೀರ್ಘಕಾಲ JDS ಅಲ್ಲಿದ್ದೆ. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ ದೇವೇಗೌಡರು ಹೇಳ್ಬಿಟ್ಟೆ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರೋರಾತ್ರಿ ರಾಜೀನಾಮೆ ಬಿಸಾಕ್ ಬರಲಿಲ್ಲ. ಹೋಗಿ ಮನೆಗೆ ಹೋಗಿ ಗೌರವಿದ್ದು ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದ್ರು. ಅವ್ರಿಗೆ ಚೆನ್ನೈಯಲ್ಲಿ ಆಪರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿ ಇಲ್ಲ ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರು ಮಾತಾಡ್ಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ ಹೀಗೆ ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಇರ್ತೀವಿ ಅಂತ. ಮೊನ್ನೆ ಅವ್ರ ಬರ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು, ಮಾತಾಡಿ ಅವ್ರಿಗೆ ಆರೋಗ್ಯನೂ ವಿಚಾರಿಸಿದೆ, ವಿಶ್ವ ಮಾಡಿದೆ. ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ, ಹೇಗಿದ್ದೀರಿ ಬರ್ತೀನಿ ಒಂದ್ಸರಿ ಮನೆಗೆ ಅಂದ್ರೆ ಆಯ್ತು ಬನ್ನಿ ಅಂದೆ. ಇದು ಏನಾಗಿದೆ, ರಾಜಕಾರಣವನ್ನ ಮತ್ತು ವೈಯಕ್ತಿಕ ವಿಶ್ವಾಸವನ್ನ ಒಟ್ಟಾಗಿ ಸೇರಿಸಬಾರ್ದು. ಎಲ್ಲಿದ್ರೂ ಕೂಡ ನಾನು ನಿಷ್ಠೆಯಾಗಿರ್ತೇನೆ. ಇವತ್ತು ನಾನು ಆಪರೇಷನ್ ಕಮಲಕ್ಕೆ ಒಳಗಾಗಬೇಕಾದ್ರೆ ಎಷ್ಟು ಅಂಶಗಳು ಬಂತು ಅನ್ನೋದು ಶಾಸನ ತಾವು ನೋಡಿದ್ದೀನಿ. ಯಾವುದೇ ಕಾರಣಕ್ಕೆ ನಾನು ಬದಲಾಗಿಲ್ಲ. ಈಗ ಸದ್ಯಕ್ಕೆ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಆ ಪಕ್ಷಕ್ಕೆ ನಿಷ್ಠನಾಗಿರ್ತಕ್ಕಂಥದ್ದು ನನ್ನ ಧರ್ಮ ಕರ್ತವ್ಯ.